ಸರ್ಕಾರಿ ಆರೋಗ್ಯ ಸೇವಾ ಕೇಂದ್ರಗಳಲ್ಲಿ ರೋಗಿಗಳ ಬಗ್ಗೆ ಗಮನ ನೀಡುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ. ಆದರೆ ನಕಾರಾತ್ಮಕ ಸಂಗತಿ ಕುಖ್ಯಾತಿ ಗಳಿಸುವಂತೆ ಸಕಾರಾತ್ಮಕ ಸಂಗತಿ ಶೀಘ್ರ ಖ್ಯಾತಿಯನ್ನ ಗಳಿಸುತ್ತಿದೆ. ಇದಕ್ಕೆ ಉದಾಹರಣೆ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆ ಸಿಬ್ಬಂದಿ ಮಾಡ್ತಾ ಇರುವಂತಹ ಕಾರ್ಯ. ಇವರು ದಿಕ್ಕಿರದ ರೋಗಿಯೊಬ್ಬರನ್ನ ಕಳೆದ 10 ವರ್ಷಗಳಿಂದ ತಾಯಿ ಕಕ್ಕುಲಾತಿಯಿಂದ ಸಲಹುತ್ತಾ ಇದ್ದಾರೆ. ಇದರ ವರದಿ ಇಲ್ಲಿದೆ ನೋಡಿ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದೊಡ್ಡ ಆಸ್ಪತ್ರೆ ಅಂತಾನೆ ಹೆಸರು. ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟ ಕಾರಣ ಮೆಗ್ಗಾನ್ ಎಂಬ ಹೆಸರು ಉಳಿದುಕೊಂಡು ಬಂದಿದೆ. ಕೇವಲ 4 ಕೊಠಡಿಯಿಂದ ಪ್ರಾರಂಭವಾದ ಆಸ್ಪತ್ರೆ ಇವತ್ತು ಮೆಡಿಕಲ್ ಕಾಲೇಜ್ ತನಕ ಅಭಿವೃದ್ಧಿಯಾಗಿದೆ. ಇಂತಹ ಆಸ್ಪತ್ರೆಯಲ್ಲಿ ಕಳೆದ 10 ವರ್ಷಗಳಿಂದ ದೇವು ಎಂಬ ವ್ಯಕ್ತಿಯನ್ನ ಸಿಬ್ಬಂದಿಗಳು ಮಗುವಿನಂತೆ ಸಲಹುತ್ತಾ ಬಂದಿದ್ದಾರೆ. ಹೀಗೆ ಕಪ್ಪು ಟಿ ಶರ್ಟ್ ಹಾಕೊಂಡು ಕಾಲನ್ನ ಎಳೆದುಕೊಳ್ತಾ ಓಡಾಡ್ತಿರುವ ವ್ಯಕ್ತಿಯ ಮೂಲ ಹೆಸರು ಗೊತ್ತೇ ಇಲ್ಲ. ಸದ್ಯ ಈತನಿಗೆ ದೇವು ಅಂತಾನೆ ಕರೆಯಲಾಗ್ತಾ ಇದೆ. ಈತ ಕಳೆದ 10 ವರ್ಷಗಳಿಂದ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲೇ ವಾಸ ಮಾಡ್ತಾ ಬಂದಿದ್ದಾರೆ. ಮೊದಲು ರೋಗಿಯಾಗಿ ಆಸ್ಪತ್ರೆಗೆ ಬಂದಿದ್ದ ದೇವು ಈಗ ಆಸ್ಪತ್ರೆಯ ಮಗನಂತೆ ಇದ್ದಾನೆ. ಅಂದಹಾಗೆ ದೇವು ಅಪಘಾತದಲ್ಲಿ ಗಾಯಗೊಂಡು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆಗ ಇವರಿಗೆ ಸುಮಾರು 20 ವರ್ಷ. ತಲೆಗೆ ತೀವ್ರ ತಹರನಾಗಿ ಗಾಯಗೊಂಡ ಕಾರಣ ಕೆಲ ವಾರಗಳ ಕಾಲ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಯಿತು. ಆದ್ರೆ ಇವರು ಹಿಂದಿನದ್ನೆಲ್ಲ ಮರ್ತು ಹೋಗಿದ್ರು. ತನ್ನವರು, ತನ್ನೂರು, ತಾನು ಯಾರು ಅನ್ನೋದು ಕೂಡ ನೆನಪೇ ಇರಲಿಲ್ಲ. ಇಲ್ಲಿನ ನರ್ಸ್ಗಳ ಆರೈಕೆಯಲ್ಲಿ ದೇವು ಚೇತರಿಸಿಕೊಂಡ್ರು. ಸುಮಾರು 4 ತಿಂಗಳುಗಳ ಕಾಲ ಆಸ್ಪತ್ರೆ ಶುಶ್ರೂಷಕಿಯರು ಈತನನ್ನ ಮಗುವಿನಂತೆ ನೋಡಿಕೊಂಡು ಗುಣವಾಗುವಂತೆ ಮಾಡಿದ್ರು. ನಂತರ ಈತನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರು. ಆದ್ರೆ ದೇವುಗೆ ಎಲ್ಲಿಗೆ ಹೋಗ್ಬೇಕು ಅಂತ ತಿಳಿಯದೆ ಆಸ್ಪತ್ರೆಯಲ್ಲೇ ಉಳಿದುಕೊಂಡ್ರು. ಆಸ್ಪತ್ರೆಯ ನರ್ಸ್ಗಳೇ ದೇವು ಅವರನ್ನ ತಾಯಂದಿರಂತೆ ಸಾಕ್ತಾ ಇದ್ದಾರೆ. ಇವರು ಆಸ್ಪತ್ರೆಯಲ್ಲಿ ಇರುವ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇಲ್ಲಿನ ಅಡುಗೆ ಮನೆಯಲ್ಲಿ ಮಲಕ್ಕೊಳ್ತಾರೆ. ಎಲ್ಲರನ್ನ ಅಮ್ಮ ಅಂತಾನೆ ಕರೀತಾರೆ. 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿ ಅವನಿಗೆ ಕೈ ಕಾಲು ಎಲ್ಲ ಫ್ರಾಕ್ಚರ್ ಆಗಿತ್ತು. ಹೆಡ್ ಇಂಜುರಿ ಕೂಡ ಆಗಿತ್ತು. ಅವನಿಗೆ ಎಚ್ಚರ ಕೂಡ ಇರಲಿಲ್ಲ. ಅನಾಥ ಪೇಷಂಟ್, ಯಾರು ಅವ್ರ ಕಡೆ ಇರಲಿಲ್ಲ. ಅದರಿಂದ ನಾವು ಹೊಟ್ಟೆಗೆ ಊಟ ಕೂಡ ಅವ್ನು ತಗೊಂತಾ ಇರಲಿಲ್ಲ. ಮೆಡಿಸಿನ್ ಎಲ್ಲಾನು ಅದ ಫೀಡಿಂಗ್ ಮಾಡಿ ಎಲ್ಲ ಮಾಡಿ ಒಂದು 3 ತಿಂಗಳು ಆದ ನಂತರ ಒಂದು ಸ್ವಲ್ಪ ಮಟ್ಟಿಗೆ ಅವನು ಚೆನ್ನಾಗಿ ಚೇತರಿಸ್ಕೊಂಡ. ತದನಂತರ ಒಂದು 6-7 ತಿಂಗಳಾದ್ಮೇಲೆ ನೀನು ಯಾರು ಏನು ಅಂತ ಕೇಳಿದಾಗ ಅವನಿಗೆ ಮಾತಾಡಕ್ಕೆ ಬರಲ್ಲ ಅನ್ನೋದು ನಮಗೆ ಗೊತ್ತಾಯಿತು. ಹಳೆದೆಲ್ಲನೂ ಮರ್ತು ಬಿಟ್ಟಿದ್ದ ಅವನು. ಅವನನ್ನ ನಾವು ನಮ್ಮ ಅಕ್ಕಂತಾನೆ, ಅವನು ನಮ್ಗೆ ಅಮ್ಮ ಅಂತ ಕರೀತಾನೆ. ಅವ್ರಿಗೆ ನಾವು ಸೋಪಿಗಾಗಲಿ ಎಣ್ಣೆಗಾಗಲಿ ದುಡ್ಡಿಗೂ ಯಾರಾದರೂ ಒಬ್ಬೊಬ್ರು ಕೊಟ್ಟು ಅವನಿಗೆ ಕೇರ್ ತೊಗೊಳ್ತೀವಿ. ಹುಷಾರಿಲ್ದಿದ್ದಾಗ ಡಾಕ್ಟರ್ ಹತ್ರ ತೋರಿಸ್ತಾರೆ. ಮತ್ತು ಇಲ್ಲೇ ಕಿಚನಲ್ಲಿ ಊಟ ಮಾಡಿಕೊಂಡು ನಮ್ಮ ಮನೆಗಳಲ್ಲಿ ಬಟ್ಟೆಗಳೆಲ್ಲ ಒಬ್ಬೊಬ್ರು ತಂದು ಕೊಡ್ತೀವಿ. ಅಂಥವನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊಂಡಾಗ ನಾವು ಬೇರೆ ರೋಗಿಗಳು ಅಟೆಂಡ್ರ್ ಇದ್ದವ್ರಿಗೆ ನಾವು ಇನ್ನು ಹೆಂಗೆ ನೋಡ್ಕೋಬೋದು, ಏನೋ ಇಲ್ದಿದ್ದವ್ರಿಗೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳುವಾಗ ಸೊ ನಮ್ಗೆ ಆತ್ಮತೃಪ್ತಿ ಇದೆ, ನಮಗೆ ಸಂತೋಷ ಆಗುತ್ತೆ. ನಮ್ಗೆ ಈ ಪ್ರೊಫೆಷನ್ ನಮ್ಗೆ ತೃಪ್ತಿ ತಂದಿದೆ. ದೇವು ಅವರ ಆರೋಗ್ಯ ಸ್ಥಿತಿಯನ್ನ ನಿಯಮಿತವಾಗಿ ಪರೀಕ್ಷಿಸಲಾಗುತ್ತೆ. ಆತನಿಗೆ ಆಹಾರ, ಬಟ್ಟೆ ಒದಗಿಸುವ ಜವಾಬ್ದಾರಿಯನ್ನ ಇಲ್ಲಿನ ಸಿಬ್ಬಂದಿ ನಿರ್ವಹಿಸ್ತಾ ಬಂದಿದ್ದಾರೆ. ವಿಶೇಷ ದಿನಗಳಲ್ಲಿ ಮನೆಯಿಂದ ಹಬ್ಬದ ಅಡುಗೆ ತಂದು ನೀಡ್ತಾರಂತೆ. ಈ ಕಾರ್ಯದ ಮೂಲಕ ಅನಾಥ ವ್ಯಕ್ತಿಯನ್ನ ಸಲಹುವ ಮಾನವೀಯತೆಯನ್ನ ತೋರ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ಕಿರಣ್ ಕುಮಾರ್, ಸುದ್ದಿ ಟಿವಿ, ಶಿವಮೊಗ್ಗ.